ಎಲ್ಲರೂ ನೋಡುವಂಥ ಸಿನಿಮಾ, ಇದು ಎಲ್ರಿಗೂ ಸಲ್ಲುವಂಥ ಸಿನಿಮಾ, ಇದು ಎಲ್ಲರದ್ದು ಸಿನಿಮಾ, ಇದು ಎಲ್ರಿಗಾಗಿ ಸಿನಿಮಾ. ಆತ್ಮವಿಶ್ವಾಸ ಒಂದು ಹಂತ, ಒಂದು ಲೆವೆಲ್ ದಾಟಿದರೆ ಅದು ಆತ್ಮವಿಶ್ವಾಸ ಇರೋ ವ್ಯಕ್ತಿಗೆ ಗೊತ್ತಿರಲ್ಲ, ಅದು ಅಹಂಕಾರವಾಗಿ ಬದಲಾಗಿರುತ್ತೆ. ನಮ್ದು ಆಲ್ಮೋಸ್ಟ್ ಶೂಟಿಂಗ್ ಒಂದು ಶೆಡ್ಯೂಲ್ ಮುಗಿದ್ಬಿಟ್ಟಿತ್ತು. ಸಿಕ್ಕಾಬಟ್ಟೆ ಜಿಜ್ಞಾಸೆ, ಏನು ಹೆಸರಿಡಬೇಕು ಅಂತ. ಕೆಲವ್ರು ಹೇಳ್ತಾರೆ ಈ ಕಾಲಕ್ಕೆ ಸಿನಿಮಾಗೆ ಹೆಸರುಗಳು ಬೇರೆ ಥರ ಇರಬೇಕು, ಅಲ್ಲಿ ಸ್ವಲ್ಪ ಇಂಗ್ಲೀಷ್ ಮಿಕ್ಸಿಂಗ್ ಇರಬೇಕು, ಆಮೇಲೆ ರಾಕ್ಷಸತ್ವಕ್ಕೂ ಮನುಷ್ಯತ್ವ. ನೋಡಿ, ರಾಕ್ಷಸತ್ವ, ಮನುಷ್ಯತ್ವ, ದೈವತ್ವ. ನಾವು ಯಾರೂ ದೇವರಾಗೋಕ್ಕಾಗಲ್ಲ, ಬಟ್ ರಾಕ್ಷಸರಾಗಬಾರ್ದಲ್ವ. ಈ ಆಯ್ಕೆ ಅನ್ನೋ ಶಬ್ದ ನಾನು ಉಪಯೋಗಿಸೋಕೆ ಇಷ್ಟಪಡಲ್ಲ. ಯಾಕೆಂದರೆ ನನಗೆ ಪ್ರತಿನಿತ್ಯ ಮನೆಗೆ 4 ಜನ ಪ್ರೊಡ್ಯೂಸರ್ಸ್ ಬಂದು ಈ ಸಿನಿಮಾ ಮಾಡ್ತೀರಾ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನನ್ನ ಮುಂದೆ ಏನಿಟ್ಟಿಲ್ಲ. ಅವಕಾಶಗಳು ಸಿಕ್ಕಿದಾಗ ಸಿನಿಮಾದವರು ಸೀರಿಯಲಲ್ಲೂ ಮಾಡಬೇಕು, ಸೀರಿಯಲವರು ಸಿನಿಮಾದಲ್ಲೂ ಮಾಡಬೇಕು. ಕಲಾವಿದರು ಎಲ್ಲಿ ಹೋದರೂ ಕಲಾವಿದರೆ. ನನಗೂ ಇವತ್ತು ಯಾರೋ ಕರೆದು ನಾಟಕ ಮಾಡು ಅಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ಈ ಹೊತ್ತು ವಿಶೇಷ ವಿಕಾಸ ಪರ್ವ ಈ ವಾರ ಶುಕ್ರವಾರ 13ನೇ ತಾರೀಕು ರಾಜ್ಯದಾದ್ಯಂತ ರಿಲೀಸ್ ಆಗ್ತಿದೆ. ಈಗಾಗಲೇ ಈ ಚಿತ್ರದ ಬಗ್ಗೆ ವಿಶೇಷವಾದಂತಹ ಕುತೂಹಲ ಎಲ್ಲರಲ್ಲೂ ಮೂಡಿದೆ. ಕಾರಣ ಕಿರುತೆರೆಯ ದೊಡ್ಡ ಬಳಗ ಈ ಒಂದು ಈ ಒಂದು ಸಿನಿಮಾಗೆ ಸಪೋರ್ಟಿವ್ ಆಗಿ ನಿಂತಿರುವಂಥದ್ದು. ಮತ್ತು ಈ ಒಂದು ಕಂಟೆಂಟ್ ನೋಡಿದ ತಕ್ಷಣವೇ ಈ ಸಿನಿಮಾ ಒಂದು ಫ್ಯಾಮಿಲಿ ಮ್ಯಾನ್ ಆ ಥರದ್ದೊಂದು ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ವೈಯಕ್ತಿಕವಾಗಿ ನನಗೂ ಕೂಡ ಈ ಒಂದು ಕುತೂಹಲದಲ್ಲೇ ನಾನು ಈ ಚಿತ್ರದ ನಾಯಕ ನಟರಾದಂತಹ ಮತ್ತು ಕಿರುತೆರೆಯಲ್ಲಿ ತುಂಬ ದೊಡ್ಡ ಹೆಸರಾಗಿರುವಂತಹ ರೋಹಿತ್ ನಾಗೇಶ್ವರನ್ನ ಸಂದರ್ಶಿಸುವಂಥ ಒಂದು ಪ್ರಯತ್ನ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ವಿಕಾಸ ಅವರು, ನೀವು ಫಸ್ಟು ನಮ್ಮ ಆಫೀಸಿಗೆ ಬಂದಾಗ ನಾನು ಕಂಟೆಂಟ್ ನೋಡಿದಾಗಲೇ ಏನೋ ನೀವು ಹೇಳಿದ್ರಿ, ಆ್ಯಕ್ಚುಲಿ ನಾನು ನೋಡೋದಕ್ಕಿಂತ ಮೊದಲೇ ಒಂದು ಲೈನ್ ಹೇಳಿದ್ರಿ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಟ್ರೈಲರ್ ನೋಡಿದ ತಕ್ಷಣ ಒಂದು ಫ್ಯಾಮಿಲಿ ಮ್ಯಾನ್ ಸಬ್ಜೆಕ್ಟು ಮತ್ತು ಫ್ಯಾಮಿಲಿಗಳು ನೋಡುವಂಥ ಸಬ್ಜೆಕ್ಟು, ಆ ಥರದ್ದೊಂದು ಸಿನಿಮಾ ಅನ್ನೋ ಒಂದು ಫೀಲ್ ಆಯಿತು. ಆ್ಯಕ್ಚುಲಿ ಇದು ಯಾವ ಥರದ್ದು ಸಿನಿಮಾ ಸರ್? ನೀವು ಕರೆಕ್ಟಾಗಿ ಹೇಳಿದಿರಿ. ಇದು ಎಲ್ಲರೂ ನೋಡುವಂಥ ಸಿನಿಮಾ, ಇದು ಎಲ್ರಿಗೂ ಸಲ್ಲುವಂಥ ಸಿನಿಮಾ, ಇದು ಎಲ್ಲರದ್ದು ಸಿನಿಮಾ, ಇದು ಎಲ್ರಿಗಾಗಿ ಸಿನಿಮಾ. ಹೆಂಗೆ ಪ್ರಜಾಪ್ರಭುತ್ವ ಏನು ಡೆಫಿನೇಷನ್ ಇದೆಯೋ ಆ ಥರ ಇದು ಸರ್ವರ ಸಿನಿಮಾ. ಯಾಕೆ ಅಂತ ಕೇಳಿದ್ರಿ ನೀವು ಫ್ಯಾಮಿಲಿ ಮ್ಯಾನ್ ಅಂತಲೂ ಹೇಳಿದ್ರಿ. ಸರ್, ಮನುಷ್ಯ ಅವನ ಫ್ಯಾಮಿಲಿ ಜೊತೆ ಇರಲಿ, ಫ್ಯಾಮಿಲಿಯಿಂದ ಹೊರಗಡೆ ಇರಲಿ, ಇನ್ನು ಫ್ಯಾಮಿಲಿನೇ ಆಗದೇ ಇರಲಿ, ಮನುಷ್ಯ ಸಂಪೂರ್ಣ ಆಗೋದೇ ಫ್ಯಾಮಿಲಿ ಜೊತೆ. ಸೊ ಫ್ಯಾಮಿಲಿ ಬಿಟ್ಟು ಏನೂ ಇಲ್ಲ. ಪ್ರತಿಯೊಬ್ಬ ಏಕಾಂಗಿನೂ ಕೂಡ ಅವನ ಸ್ವಂತ ಫ್ಯಾಮಿಲಿ ಇಲ್ಲದೇ ಇದ್ದರೂ ಕೂಡ ತನ್ನ ಸ್ನೇಹಿತರು ಅದು ಇದು ಅಂತ ಒಂದು ಬಳಗವನ್ನು ಪ್ರೀತಿಸೋಕೆ ಶುರು ಮಾಡ್ತಾನೆ. ಒಂದು ಬಳಗ ಬೇಕು ಮನುಷ್ಯನಿಗೆ. ಸೊ ಅದೇ ಫ್ಯಾಮಿಲಿ ಆ್ಯಕ್ಚುಲಿ. ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಕ್ಕಳು, ಅದು ನಮಗೆ ಒಂದು ತಿಳಿದಿರುವಂಥ ಫ್ಯಾಮಿಲಿ. ಅದಲ್ಲದೆ ಕೂಡ ಈಗ ವಸುದೈವ ಕುಟುಂಬಕಂ ಅಂದ್ರೇನು, ಇಡೀ ಪ್ರಪಂಚವೇ ಒಂದು ಫ್ಯಾಮಿಲಿ ಅಂತ, ಅಂಥ ಕಾನ್ಸೆಪ್ಟು ಒಳಗೊಂಡಂಥ ಸಿನಿಮಾ ನಮ್ಮದು. ಅಂದರೆ ಇದ್ರ ವ್ಯಾಪ್ತಿ ಆಗದ. ಯಾಕೆಂದರೆ ಇದರಲ್ಲಿ ಪ್ರತಿಯೊಬ್ಬರು ಈ ಸಿನಿಮಾ ಕನೆಕ್ಟ್ ಆಗೋದೇ ಮುಖ್ಯವಾದ ವಿಷಯ. ಹಾಗಾಗಿ ಇದು ಎಲ್ಲರಿಗೂ ಸಲ್ಲುವ ಸಿನಿಮಾ. ಟ್ರೈಲರಲ್ಲೇ ಅಂದರೆ ಏನು ಆತ್ಮವಿಶ್ವಾಸ ಮತ್ತು ಅಹಂಕಾರದ ಬಗ್ಗೆ ಶುರು ಮಾಡ್ತೀರಾ. ಸೊ ಅಲ್ಲಿಂದನೇ ಶುರುವಾಗುತ್ತೆ ಒಂದು ಟ್ರೈಲರ್. ಅಂದರೆ ಒಂದು ಸಿನಿಮಾ ಕಮರ್ಷಿಯಲ್ಲು ಹೊಡೆದಾಟ ಅಥವಾ ಕಮರ್ಷಿಯಲ್ ಎಲಿಮೆಂಟ್ಸು ಈ ಥರದ್ದು ಇದು ಬೇರೆ. ಈ ಥರದೊಂದು ನಮ್ಮ ಬದುಕಿನ ವಿಚಾರಗಳನ್ನು ಮುಂದೆ ಇಟ್ಟು ಪಿಕ್ಚರ್ ಮಾಡುವಂಥದ್ದು ಸಾಹಸನೇ. ಸೊ ಅಂಥದ್ದೊಂದು ಧೈರ್ಯ ಬಂದಿದ್ದು ನಿಮ್ಮ ತಂಡಕ್ಕೆ. ಮತ್ತು ಏನು ಹೇಳಕ್ಕೆ ಹೊರಟಿದ್ದೀರಾ ಈ ಒಂದು ಅಹಂಕಾರ ಮತ್ತು ಆತ್ಮವಿಶ್ವಾಸದ ನಡುವಿನ ಒಂದು ಸಂಘರ್ಷ? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಪ್ರವೀಣ್. ಈಗ ಆತ್ಮವಿಶ್ವಾಸದ ಕೊರತೆ ಇದ್ದರೆ ಅವನಿಂದ ಏನೂ ಸಾಧಿಸೋಕ್ಕಾಗಲ್ಲ. ಇದು ಪ್ರತಿ ಮನುಷ್ಯನ ಜೀವನದಲ್ಲೂ ಒಂದಲ್ಲ ಒಂದು ಘಟ್ಟದಲ್ಲಿ ಆತ್ಮವಿಶ್ವಾಸ ಕಡಿಮೆ ಆಗಿರುತ್ತೆ, ಅದರ ಕೊರತೆ ಇದು ಕಾಣ್ತಿರುತ್ತೆ. ಆಮೇಲೆ ಮನುಷ್ಯ ಹಿಂಗೆ ಅಂದರೆ ತನ್ನಲ್ಲಿ ಇಲ್ಲದೆ ಇರೋದನ್ನು ಕೋಪಪ್ ಮಾಡಿಕೊಂಡು ಮೇಲೆ ಹೇಳ್ತಾನೆ. ಆತ್ಮವಿಶ್ವಾಸ ಬೆಳೆಸ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಅಲ್ಲಿ ಸಕ್ಸಸ್ ಆಗ್ತಾನೆ. ಈಗ ನೋಡಿ, ವಿಶ್ವಾಸ ನನಗೆ ನಿಮ್ಮ ಮೇಲೆ ಇರ್ಬೋದು, ಆತ್ಮವಿಶ್ವಾಸ ಅಂದರೆ ನನ್ನ ಮೇಲೆ ನನಗಿರಬೇಕು. ಅದು ತುಂಬ ಇಂಪಾರ್ಟೆಂಟು. ಈ ಆತ್ಮವಿಶ್ವಾಸ ಒಂದು ಹಂತ, ಒಂದು ಲೆವೆಲ್ ದಾಟಿದರೆ ಅದು ಆತ್ಮವಿಶ್ವಾಸ ಇರೋ ವ್ಯಕ್ತಿಗೆ ಗೊತ್ತಿರಲ್ಲ, ಅದು ಅಹಂಕಾರವಾಗಿ ಬದಲಾಗಿರುತ್ತೆ. ಈಗ ಕಾನ್ಫಿಡೆನ್ಸ್ಗೂ ಓವರ್ ಕಾನ್ಫಿಡೆನ್ಸ್ಗೂ ಒಂದು ಸಣ್ಣ ಮಾರ್ಜಿನ್ ಲೈನು. ಕಾನ್ಫಿಡೆನ್ಸ್ ಇರೋ ಮನುಷ್ಯನಿಗೆ ನಾನು ಓವರ್ ಕಾನ್ಫಿಡೆನ್ಸ್ ಕಡೆ ಹೋಗ್ತಾ ಇದ್ದೀನಿ ಅಂತ ಗೊತ್ತೇ ಆಗಿರಲ್ಲ. ಈ ಓವರ್ ಕಾನ್ಫಿಡೆನ್ಸಿಂದನೂ ಇನ್ನೊಂದು ಚೂರು ಮೇಲೆ ಮತ್ತೊಂದು ಸಣ್ಣ ಲೈನು ದಾಟಿದರೆ ಅದೇ ಈಗ ಅಹಂಕಾರ. ಸೊ ಅಲ್ಲಿಗೆ ಮನುಷ್ಯ ತಲುಪಿಟ್ರೆ ಅವನೇ ವಿಲನ್ನು, ಬಟ್ ಅವನು ಅನ್ಕೋತಾ ಇರೋದು ನಾನೇ ಹೀರೋ ಅಂತ. ಸೊ ಈ ಒಳಗಡೆ ಇರೋ ಹೀರೋ ಮತ್ತು ಒಳಗಡೆ ಇರೋ ವಿಲನ್ಗಳ ನಡುವೆ ಏನು ತಿಕ್ಕಾಟ ಇದೆಯೋ ಅದೇ ವಿಕಾಸ ಪರ್ವ ಆ್ಯಕ್ಚುಲಿ. ಆಮೇಲೆ ಇದು ಸಿನಿಮಾದ ಕಥೆಯಲ್ಲಿರೋ ಕಥಾನಾಯಕನ ಜೀವನ ಮಾತ್ರ ಅಲ್ಲ, ಸಮಾಜದಲ್ಲಿ ಬದುಕ್ತಾ ಇರೋ ಪ್ರತಿಯೊಬ್ಬರ ಜೀವನದಲ್ಲೂ ನಡೀತಾ ಇರೋ ಹೋರಾಟ ಇದು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ರಾಮಾಯಣ ಹೊರಗಡೆ ಎಲ್ಲೂ ಇಲ್ಲ,
ಒಳಗಡೆನೇ ನಡೀತಾ ಇರುತ್ತೆ. ರಾಮನೂ ಒಳಗಡೆ ಇದ್ದಾನೆ, ರಾವಣನೂ ಒಳಗಡೆ ಇದ್ದಾನೆ. ಅಂದರೆ ರಾವಣ ಅಂದರೆ ನಮಗೆ ತಿಳಿದಿರೋ ಪ್ರಕಾರ ಒಂದು ಕೆಟ್ಟದ್ದನ್ನು ಪ್ರತಿನಿಧಿಸೋನು. ಕೆಟ್ಟದ್ದು ಅಂದರೆ ಅದೇ ಅಹಂಕಾರ ಅದು ಇದನ್ನು ಪ್ರತಿನಿಧಿಸುವಂಥವ್ನು. ರಾಮ ಅಂದರೆ ಶಾಂತಮೂರ್ತಿ, ಒಳ್ಳೆಯದು ಪ್ಲಸ್ ಸಹನೆ, ಒಳ್ಳೆತನವನ್ನು ಪ್ರತಿನಿಧಿಸುವಂಥದ್ದು. ಇವೆರಡರ ಮಧ್ಯೆ ಹೊಡೆದಾಟ ಪ್ರತಿಯೊಬ್ಬನ ಜೀವನದಲ್ಲೂ ನಡೀತಾನೆ ಇರುತ್ತೆ. ರಾಮ ಗೆದ್ದರೆ ವಿಕಾಸ ಪರ್ವ, ರಾವಣ ಗೆದ್ದರೆ ವಿನಾಶ ಪರ್ವ. ಆ್ಯಕ್ಚುಲಿ ನನಗೆ ಅದ್ರ ಡೈಲಾಗ್ ತುಂಬ ಇಷ್ಟ ಆಯಿತು. ಅಂದರೆ ನೀವು ಡೆಫಿನೇಷನ್ ಹೇಳಿರೋವಂಥದ್ದು ಈ ಪರ್ವ ವಿಕಾಸ ಪರ್ವ ಅನ್ನೋದು ಯಾಕೆ ಟೈಟ್ಲು, ಮತ್ತು ಅದೇ ಈಗ ಆ ಪರ್ವಗಳ ಬಗ್ಗೆ ಮಾತಾಡೋಣ ಅಂತ ಅನ್ನೋದಾದರೆ, ಸೊ ಅದು ಹೆಂಗೆ ಅದು ಯಾವಾಗಲೂ ಬೇಸ್ಡ್ ಆನ್ ರಾಮಾಯಣ ಮಹಾಭಾರತದ ಮೇಲೆ ನಮ್ಮ ಇಷ್ಟು ಕಥೆಗಳನ್ನು ಮಾಡ್ಕೊಂಡಿರುವಂಥದ್ದು ಸಿನಿಮಾ ನಾಟಕ ಎಲ್ಲವೂ. ಸೊ ಅದ್ರ ಬೇಸ್ ಮೇಲೆ ನಮ್ಮ ಜೀವನಗಳು ನಡೀತಾ ಇದೆ. ಸೊ ಹಾಗಾಗಿ ಈ ಒಂದು ಕಥಾವಸ್ತುಗೆ ಈ ಒಂದು ಸಿನಿಮಾಗೆ ವಿಕಾಸ ಪರ್ವ ಅನ್ನೋ ಮಹಾಭಾರತದಲ್ಲಿ ತುಂಬ ಶ್ರೇಷ್ಠವಾದ ಪರ್ವ ವಿರಾಟ್ ಪರ್ವ. ಹೌದು, ವಿರಾಟ್ ರೂಪನ ಶ್ರೀಕೃಷ್ಣ ಪರಮಾತ್ಮ ಇಡೀ ಪ್ರಪಂಚಕ್ಕೆ ತೋರಿಸಿದಂಥ ಪರ್ವ ಅದು. ನಿಮ್ಮ ತಲೆಯಲ್ಲಿ ಅಲ್ಲ, ಅದು ತುಂಬ ಬಾಯಿಗೆ ಬರೋ ಅಂದರೆ ವಿರಾಟ ಪರ್ವ ಅದು ತುಂಬ ಸೌಂಡೇ ಎಕ್ಸ್ಟ್ರಾಡಿನರಿ. ಆ ಥರದ ಹೆಸರುಗಳನ್ನು ಇಡೋದು ಕಷ್ಟ. ಅಂದರೆ ಸಿನಿಮಾಗೆ ಆ ಥರದ ಹೆಸರುಗಳು ಇಡೋದು ನಿಜವಾಗ್ಲೂ ಅದೊಂಥರ ಹೆವಿ ಬೇರೆ ಎಲಿಮೆಂಟ್ ಇರಬೇಕು, ಅದು ಬೇರೆ. ಈ ವಿಕಾಸ ಪರ್ವ ಅಂತ ಯಾಕೆ ಹೆಸರಿಟ್ಟಿದ್ದೀವಿ ನಮ್ಮ ಸಿನಿಮಾಗೆ ಅಂತ ಕೇಳಿದರೆ, ಸರ್ ನಮ್ಮ ಸಿನಿಮಾಗೆ ಒಂದು ಹೆಸರು ಇಡಬೇಕು ಅಂತ ತೀರ್ಮಾನ ಮಾಡಿದಾಗ ನಮ್ದು ಆಲ್ಮೋಸ್ಟ್ ಶೂಟಿಂಗ್ ಒಂದು ಶೆಡ್ಯೂಲ್ ಮುಗಿದ್ಬಿಟ್ಟಿತ್ತು. ಸಿಕ್ಕಾಬಟ್ಟೆ ಜಿಜ್ಞಾಸೆ ಏನು ಹೆಸರಿಡಬೇಕು ಅಂತ. ಕೆಲವ್ರು ಹೇಳ್ತಾರೆ ಈ ಕಾಲಕ್ಕೆ ಸಿನಿಮಾಗೆ ಹೆಸರುಗಳು ಬೇರೆ ಥರ ಇರಬೇಕು, ಅಲ್ಲಿ ಸ್ವಲ್ಪ ಇಂಗ್ಲೀಷ್ ಮಿಕ್ಸಿಂಗ್ ಇರಬೇಕು, ಆಮೇಲೆ ಕ್ಯಾಚಿ ಇರಬೇಕು, ಯಂಗ್ಸ್ಟರ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು. ನಾನು ಮುಂಚೆಯಿಂದನೂ ನನ್ನ ತಲೆಯಲ್ಲಿ ಅನಿಸ್ತಿದ್ದು ಒಂದೇ, ಸಿನಿಮಾದ ಫೇಸು, ಸಿನಿಮಾನ ಪ್ರತಿನಿಧಿಸುವಂಥದ್ದು ಕತೆ, ಟೈಟ್ಲು. ಸೊ ಟೈಟ್ಲು ಇನ್ವಿಟೇಷನ್ ಕಾರ್ಡ್ ಇದ್ದಂಗೆ. ಅಂದರೆ ಒಂದು ಫಂಕ್ಷನ್ ನಡೀತದೆ ಅಂತ ಹೇಳ್ದಂಗೆ, ಅದು ಮನೆಗೆ ಹೋಗಿ ಇನ್ವಿಟೇಷನ್ ಕೊಡೋದು ಟ್ರೈಲರು, ಸಿನಿಮಾ ಹಬ್ಬ. ಸೊ ಇದು ಮೂರಕ್ಕೂ ಕನೆಕ್ಟಿವಿಟಿ ಇರಬೇಕು. ಇದು ನನ್ನ ತಲೆಯಲ್ಲಿ ಮುಂಚೆಯಿಂದನೂ ಇತ್ತು. ಸೊ ಯಾರು ಎಷ್ಟೇ ಹೇಳಿದರು ಸಿನಿಮಾಗೆ ಸಂಬಂಧಪಟ್ಟಂತಹ ಟೈಟ್ಲನ್ನೇ ಇಡಬೇಕು ಅನ್ನೋದು ನನ್ನ ವಾದ ಆಗಿತ್ತು. ಸೊ ಹಂಗಾಗಿ ಒಂದು 150ಕ್ಕೂ ಹೆಚ್ಚು ಟೈಟ್ಲ್ಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಬರ್ಕೊಂಡು ಯಾವ್ಯಾವ್ದು ಇದೆ, ಯಾವ್ಯಾವ್ದು ಸಾಧ್ಯತೆಗಳೆಲ್ಲ ಚರ್ಚೆ ಮಾಡಿದಾಗ ಕೊನೆಗೆ ನಮ್ಮ ಎಂಟೈರ್ ಟೀಮು ಒಮ್ಮತದಿಂದ ಒಪ್ಪಿದ್ದು ವಿಕಾಸ ಪರ್ವ ಅಂತ. ವಿಕಾಸ ಪರ್ವ ಅಥವಾ ವಿಕಾಸ ಪಥ ಅಂತ ಮತ್ತೆ ಜಿಜ್ಞಾಸೆ ಶುರುವಾಯಿತು, ಫೈಟ್ ಶುರುವಾಯಿತು. ಕಡೆಗೆ ಪರ್ವನೇ ಓಕೆ, ಯಾಕೆಂದರೆ ಪರ್ವ ಅಂದರೆ ಒಂದು ಹಬ್ಬ, ಒಂದು ಸ್ಟೇಜ್. ವಿಕಾಸ ಅಂದರೆ ಸಿಂಪಲ್. ವಿಕಾಸ ಅಂದರೆ ಏನು? ಅಭಿವೃದ್ಧಿಯ ಉತ್ತುಂಗ, ಅಂದರೆ ಡೆವಲಪ್ಮೆಂಟ್, ಅಭಿವೃದ್ಧಿ. ವಿಕಾಸ ಅಂದರೆ ಅಭಿವೃದ್ಧಿಗಿಂತನೂ ಮೇಲಿನ ಹಂತ, ಎನ್ಲೈಟನ್ಮೆಂಟ್. ನಾವಿಲ್ಲಿ ವಿಕಾಸ ಅಂದರೆ ಭೌತಿಕವಾಗಿ ಆಗಲಿ ಅಥವಾ ನಮ್ಮ ಕಣ್ಣಿಗೆ ಕಾಣೋ ವಿಕಾಸದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಾವು ಮಾತಾಡ್ತಾ ಇರೋದು ಆಂತರಿಕ ವಿಕಾಸ. ಅಂದರೆ ನಿಮ್ಮ ಮನಸ್ಸಿನ ಎನ್ಲೈಟನ್ಮೆಂಟ್ ಸ್ಟೇಜ್ ಏನಿದೆಯೋ ಅದೇ ವಿಕಾಸ ಪರ್ವ. ಮನುಷ್ಯ ನೋಡಿ, ಈಗ ರಾಕ್ಷಸರಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ? ರಾಕ್ಷಸತ್ವಕ್ಕೂ ಮನುಷ್ಯತ್ವ. ನೋಡಿ, ರಾಕ್ಷಸತ್ವ, ಮನುಷ್ಯತ್ವ, ದೈವತ್ವ. ನಾವು ಯಾರೂ ದೇವರಾಗೋಕ್ಕಾಗಲ್ಲ, ಬಟ್ ರಾಕ್ಷಸರಾಗಬಾರ್ದಲ್ವ, ಮನುಷ್ಯರಾಗಿ ಉಳಿಬೇಕಲ್ವ. ಇದು ಅರ್ಥ ಮಾಡ್ಕೊಳ್ಳೋದೇ ಅತಿ ದೊಡ್ಡ ಕೆಲಸ. ನಾವು ಅವಕಾಶ ಸಿಕ್ಕಿದಾಗ ನಮಗೇ ಗೊತ್ತಿಲ್ಲದಂಗೆ ರಾಕ್ಷಸರಾಗ್ಬಿಟ್ಟಿರ್ತೀವಿ. ಇನ್ಯಾವುದೋ ಟೈಮಲ್ಲಿ ನಾವು ದೈವತ್ವದ ಪ್ರತಿನಿಧಿ ಅನ್ನೋ ಥರ ಬಿಹೇವ್ ಮಾಡ್ತಿರ್ತೀವಿ. ಬಟ್ ಅದು ಎರಡೂ ಬೇಕಿಲ್ಲ. ಮನುಷ್ಯರಾಗಿ ಉಳಿದ್ರೂ ಸಾಕು, ಬಟ್ ಉಳಿಯೋದು ಸುಲಭ ಅಲ್ಲ. ನೀವು ಯೋಚನೆ ಮಾಡಿ ನೋಡಿ, ಯಾವುದೋ ಒಂದು ಸ್ಟೇಜಲ್ಲಿ ನಿಮ್ಮೊಳಗಡೆ ಒಬ್ಬ ರಾಕ್ಷಸ ಹೊರಗಡೆ ಬಂದಿರ್ತಾನೆ ಅಲ್ವಾ. ಇನ್ನೊಂದು ಸ್ವಲ್ಪ ಯಾವುದೋ ಇನ್ನೊಂದು ಇನ್ಸಿಡೆನ್ಸಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಹೋದರೆ ನಿಮ್ಮೊಳಗಡೆ ಯಾರಿಗೂ ನಿಮ್ಮೊಳಗಡೆ ದೇವರು ಕೂಡ ಕಂಡಿರ್ತಾನೆ. ಇದೆರಡೂ ನಡೀತಾ ಇರುತ್ತೆ, ಬಟ್ ಇದು ಎರಡರ ಅವಶ್ಯಕತೆ ಆ್ಯಕ್ಚುಲಿ ಇಲ್ಲ. ಮನುಷ್ಯನನ್ನು ಪ್ರೀತಿಸಿದರೆ ನಿಷ್ಕಲ್ಮಶವಾಗಿ, ಮನುಷ್ಯನನ್ನು ನಿಷ್ಕಲ್ಮಶವಾಗಿ ಶುದ್ಧವಾಗಿ ನಂಬಿದರೆ ಅದೇ ನಿಜವಾದ ವಿಕಾಸ, ಅದೇ ನಿಜವಾದ ಹಬ್ಬ. ಹೌದು, ಭಾಳ ಚೆನ್ನಾಗಿ ಹೇಳಿದ್ರಿ ಸರ್. ಅಂದರೆ ಹೌದು, ಇದು ಸತ್ಯ. ಇನ್ನೊಂದು ಅಂದರೆ ಈ ಒಂದು ಸಿನಿಮಾ ಆಗೋದಕ್ಕೆ ಆಮೇಲೆ ನಿಮ್ಮದೊಂದು ಜರ್ನಿ, ನನ್ನ ಕತೆ ಮಾತಾಡಿಸ್ಬೇಕಾದ್ರೆ ನಾನು ತುಂಬ ಅಂದರೆ ಇದಾಯಿತು. ಸೊ ಆ ಒಂದು 21 ವರ್ಷ 22 ವರ್ಷಗಳ ಕಾಲ ಒಂದು ಕಿರುತೆರೆಯಲ್ಲಿ ಬಹುಮುಖ ಪ್ರತಿಭೆ, ನೀವು ಬರಹಗಾರರು, ಅದು ನಟನೆ ಮಾಡ್ಕೊಂಡು ಬಂದ್ರಿ. ಇದೆಲ್ಲವೂ ಇದರ ಜೊತೆಗೆ ಸಿನಿಮಾ ಅಂತ ಮೈನ್ ಸ್ಟ್ರೀಮಲ್ಲಿ ಮಾಡಿದ್ದೀರಾ, ಕೆಲಸ ಇಲ್ಲ ಅಂತ. ಬಟ್ ನಾಯಕ ನಟನಾಗಿ ಒಂದು ಸಿನಿಮಾ ಆಯ್ಕೆ ಮಾಡ್ಕೊಳ್ಳೋದು, ಅದು ನಿಮ್ಮ ಆಯ್ಕೆ ಆಗಿತ್ತೋ ಅಥವಾ ಅವಕಾಶ ಆಗಿತ್ತೋ, ಇಷ್ಟು ವರ್ಷಗಳ ನಂತರ ಈ ಒಂದು ಅವಕಾಶ ಸಿಕ್ಕಿದ್ದು ಮತ್ತು ಈ ಥರದೊಂದು ಕಥೆನೇ ಆಯ್ಕೆ ಮಾಡ್ಕೊಂಡಿದ್ದು ಹೇಗೆ ಅಂತ? ಟು ಬಿ ಹಾನೆಸ್ಟ್ ವಿತ್ ಯು, ನೇರವಾಗಿ ಹೇಳಬೇಕು ಅಂದರೆ ಈ ಆಯ್ಕೆ ಅನ್ನೋ ಶಬ್ದ ನಾನು ಉಪಯೋಗಿಸೋಕೆ ಇಷ್ಟಪಡಲ್ಲ. ಯಾಕೆಂದರೆ ನನಗೆ ಪ್ರತಿನಿತ್ಯ ಮನೆಗೆ 4 ಜನ ಪ್ರೊಡ್ಯೂಸರ್ಸ್ ಬಂದು ಈ ಸಿನಿಮಾ ಮಾಡ್ತೀರಾ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನನ್ನ ಮುಂದೆ ಏನಿಟ್ಟಿಲ್ಲ. ಸರಳವಾಗಿ ಹೇಳ್ತೀನಿ ನಾನು. ಅಟ್ ದ ಸೇಮ್ ಟೈಮ್ ನನಗೆ ಯಾರೋ ಬಂದ್ಬಿಟ್ಟು ನನಗೆ ಸಿನಿಮಾ ಕೊಡ್ತಾರೆ, ನೀನು ಅದರಲ್ಲಿ ಲೀಡ್ ರೋಲ್ ಮಾಡಬೇಕು ಅಂತಾರೆ ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ.
ಅವಕಾಶಗಳು ಖಂಡಿತವಾಗ್ಲೂ ಮನುಷ್ಯನಿಗೆ ಬಂದೇ ಬರ್ತವೆ. ಹಾಗೆ ಈ ಅವಕಾಶ ನನ್ನ ಮನೆ ಬಾಗಿಲಿಗೆ ಬಂತು ಈ ಸಿನಿಮಾ ಮಾಡು ಅಂತ. ನಾನು ಸಿನಿಮಾದ ಕತೆ ಕೇಳಿದಾಗ ನನ್ನ ತಲೆಯಲ್ಲಿ ಹುಟ್ಟಿದ್ದು ಒಂದೇ ಒಂದು, ಇದನ್ನು ನಾನು ಮಾಡಬಲ್ಲೆ ಅಂತ. ನಾನು ಮಾಡಬಲ್ಲೆ ಅಂದಮೇಲೆ ಯಾಕೆ ಮಾಡಬಾರ್ದು, ಸೊ ಮಾಡ್ತೀನಿ ಅಂತಂದೆ. ಮಾಡಿದ್ವಿ. ಸಿನಿಮಾ ಚೆನ್ನಾಗಾಗಿದೆ. ಕತೆಗೆ ನಾನು ಸೂಕ್ತ ಅಂತ ನಿರ್ದೇಶಕರಿಗೆ ಅನಿಸಿದೆ. ನಿರ್ದೇಶಕರು ಅದನ್ನು ಪ್ರೊಡ್ಯೂಸರಿಗೆ ಹೇಳಿದ್ದಾರೆ. ಸೊ ಇಬ್ಬರು ನಾನು ಕೇಳಿದಾಗ ನಾನು ಆಯಿತು ಅಂತ ಒಪ್ಕೊಂಡು ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀವಿ. ಸೊ ಸಿನಿಮಾ ಆಗಿದೆ. ಹಾಗಾಗಿ ಇದು ನನ್ನ ಆಯ್ಕೆನೂ ಅಲ್ಲ, ನಾನು ಹುಡ್ಕೊಂಡು ಹೋಗಲಿಲ್ಲ. ಅವಕಾಶ ಬಂತು. ಅವಕಾಶ ಬಂದಿದ್ದನ್ನು ಸದುಪಯೋಗ ಪಡಿಸ್ಕೋಬೇಕಾಗಿರೋದು ನನ್ನ ಕರ್ತವ್ಯ ಅಂತ ನಾನು ಈ ಸಿನಿಮಾ ಮಾಡಿದ್ದೀನಿ. ವೆರಿ ನೈಸ್. ಅಂದರೆ ಈ ಕಿರುತೆರೆಯಲ್ಲಿ ತುಂಬ ರೆಕಗ್ನೈಸಬಲ್ ವ್ಯಕ್ತಿತ್ವ ಮತ್ತು ನಿಮ್ಮ ಮುಖ ನೋಡಿದ ತಕ್ಷಣ ಗುರುತಿಸ್ಕೊಳ್ಳೋಂಥದ್ದು ಮನೆಗೂ ಅಂದರೆ ಮನೆಗೂ ರೀಚ್ ಆಗಿರೋಂಥ ಒಂದು. ಇವಾಗ ಸಿನಿಮಾದಲ್ಲಿ ಆಲ್ರೆಡಿ ಇದ್ದರೂ ಕೂಡ ಮಾಡಿದ್ರೂ ಕೂಡ ಈ ಮೇನ್ ಸ್ಟ್ರೀಮ್ ಕಂಪ್ಲೀಟ್ ಥ್ರೂಔಟ್ ಸಿನಿಮಾ ಹೀರೋ ಆಗಿ ಕಾಣಿಸ್ಕೊಂಡಿರೋದ್ರಿಂದ ನಾನು ಅದನ್ನು ಕನೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನೀವು ಕಂಡಂತೆ ಸಿನಿಮಾ ಮತ್ತು ಧಾರಾವಾಹಿಗೆ ಇರುವಂಥ ವ್ಯತ್ಯಾಸ ಏನನ್ಸುತ್ತೆ ನಿಮಗೆ, ಅಂದರೆ ಇವತ್ತಿನ ಸ್ಥಿತಿಗೆ? ಸರ್, ಹಾನೆಸ್ಟಾಗಿ ಹೇಳಬೇಕು ಅಂದರೆ ಈ ಇವತ್ತಿನ ಕಂಡೀಷನಲ್ಲಿ ಅಂಥ ಏನು ವ್ಯತ್ಯಾಸ ಇಲ್ಲ ಸರ್. ಇವತ್ತಿನ ಧಾರಾವಾಹಿಗಳು ಕೂಡ ನಿಜ ಹೇಳಬೇಕು ಅಂದರೆ ಸಿನಿಮಾ ಥರನೇ ಬರ್ತಾ ಇದ್ದಾವೆ. ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಇರಬೇಕು ಸಾಕಷ್ಟು ಸಿನಿಮಾ ಕಲಾವಿದರು ಈಗ ಸೀರಿಯಲ್ ಕಡೆಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಅವಕಾಶಗಳು ಸಿಕ್ಕಿದಾಗ ಸಿನಿಮಾದವರು ಸೀರಿಯಲಲ್ಲೂ ಮಾಡಬೇಕು, ಸೀರಿಯಲವರು ಸಿನಿಮಾದಲ್ಲೂ ಮಾಡಬೇಕು. ಕಲಾವಿದರು ಎಲ್ಲಿ ಹೋದರೂ ಕಲಾವಿದರೆ. ನನಗೂ ಇವತ್ತು ಯಾರೋ ಕರೆದು ನಾಟಕ ಮಾಡು ಅಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ಅವೆಲ್ಲ ಒಂದೊಂದು ಪ್ರಾಕಾರ ಅಷ್ಟು ಬಿಟ್ಟರೆ ಕಲಾವಿದ ಎಲ್ಲವನ್ನೂ ಸಮಾನವಾಗಿ ಕಾಣಬೇಕು, ಸಮಾನವಾಗಿ ಪ್ರೀತಿಸಬೇಕು. ಸೀರಿಯಲ್ಗೆ ಅಂತ ಹೋದರೆ ಪ್ರತಿದಿನ ಸೀರಿಯಲಲ್ಲಿ ನಿಜವಾಗ್ಲೂ ಮನಸ್ಸಿಟ್ಟು ಕೆಲಸ ಮಾಡಬೇಕು. ಸಿನಿಮಾ ಅಂತ ಬಂದಾಗ ಸಿನಿಮಾದಲ್ಲೂ ಕೂಡ ಕೆಲಸ ಮಾಡಬೇಕು. ಬಟ್ ಟು ಬಿ ಮೋರ್ ಹಾನೆಸ್ಟ್ ವಿತ್ ಯು, ಪ್ರಿಸೈಸ್ಲಿ, ಸಿನಿಮಾ ಅಂದರೆ ಅದರ ವ್ಯಾಪ್ತಿ ದೊಡ್ಡದು. ಅದರ ಪರದೆ ಹೆಂಗೆ ದೊಡ್ಡದೋ ಅದರ ವ್ಯಾಪ್ತಿನೂ ಹಾಗೆ ದೊಡ್ಡದು. ಸೊ ಪ್ರತಿಯೊಬ್ಬನಿಗೂ ಕೂಡ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಬೇಕು, ಸಿನಿಮಾದಲ್ಲಿ ನಂಗೆ ಒಳ್ಳೆ ಪಾತ್ರ ಸಿಗಬೇಕು, ಅದರಲ್ಲೂ ಸಿನಿಮಾದಲ್ಲಿ ನಾನು ಲೀಡ್ ರೋಲ್ ಸಿಕ್ಕಿದರೆ ಅದನ್ನು ಚೆನ್ನಾಗಿ ನಿಭಾಯಿಸಬಲ್ಲೆ, ಈ ಆಸೆ ಆಕಾಂಕ್ಷೆಗಳು ಇರಬೇಕು. ಇಲ್ಲದೇ ಇದ್ರೆ ಅವ್ನು ಕಲಾವಿದನೇ ಅಲ್ಲ. ಹಾಗೆ ನನಗೂ ಇತ್ತು. ಈ ಸಿನಿಮಾಗೆ ಅವಕಾಶ ಸಿಕ್ತು. ಆಮೇಲೆ ಹೀರೋ ಅಂತೇನಂತೀರಿ ಆ ಪದನ ನಾನು ನಾರ್ಮಲಿ ಒಪ್ಪೋದೇ ಇಲ್ಲ. ನಾಯಕ ನಟ, ಏನಕ್ಕೆ ನಾಯಕ ನಟ? ಆ ಕತೆಗೆ. ಸೊ ಆ ಕತೆಗೆ ಮುಖ್ಯವಾದ ಪಾತ್ರಧಾರಿ ಇದೇ. ಅದಕ್ಕೆ ಆ್ಯಕ್ಚುಲಿ ಸಮಂಜಸವಾದ ಸೂಕ್ತವಾದ ಶಬ್ದ ಮುಖ್ಯ ಪಾತ್ರಧಾರಿ ಅಥವಾ ಅದೇ ಲೀಡ್ ಆರ್ಟಿಸ್ಟು. ಆಮೇಲೆ ಅವನು ಹೀರೋ ಆಗಲಿ, ವಿಲನ್ ಆಗಲಿ, ಕಾಮಿಡಿಯನ್ ಆಗಲಿ, ಏನೇ ಆಗಲಿ, ಕಲಾವಿದನೇ. ಅವನು ಕಡೆಯವರೆಗೆ ಕಲಾವಿದನಾಗಿ ಅಷ್ಟೇ ಇರಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೆ ಉಪಮೇಯಗಳು, ಅದಕ್ಕೆ ಬೇಕಾದಷ್ಟು ಏನೇನೋ ಸೇರಿಸ್ಕೊಂಡು ಹೋಗ್ತಲ್ಲ, ಅದು ಅವರವ್ರ ಇಚ್ಛೆಗೆ ಬಿಟ್ಟಿದ್ದು. ಅದಕ್ಕೆ ಸಂಬಂಧ ಇಲ್ಲ ನನಗೆ. ನಾ ಈ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿದ್ದೀನಿ. ಪಾತ್ರ ಚೆನ್ನಾಗಿದೆ. ಸೊ ನೋಡಿದವ್ರಿಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಂದರೆ, ಸೀರಿಯಲ್ ಹೇಗೆ ಅಂತಂದರೆ ಅದು ನಿಮ್ಮನ್ನು ಆಲ್ಮೋಸ್ಟ್ ಪ್ರತಿದಿನ ನೀವು ಸ್ಕ್ರೀನಲ್ಲಿ ಕಾಡಬೇಕು. ಸೊ ನಿಮಗೆ ಡೇಟ್ ಕೊಟ್ಟ ದಿವಸ ನಿಮಗೆ ಬೆಳಗ್ಗಿನ ಸಂಜೆವರೆಗೆ ಚೆನ್ನಾಗಿ ಕೆಲಸ ಇರ್ತದೆ, ಕೆಲಸ ಮಾಡ್ತೀರಿ. ಆಮೇಲೆ ಸೀರಿಯಲ್ ಅಂದರೆ ಏನು ಗೊತ್ತಾ? ಸೀರಿಯಲ್ ಅಂದರೆ ಫಾಸ್ಟು. ಸೀರಿಯಲ್ ಅಂದರೆ ಒಂಥರ ಎನರ್ಜೆಟಿಕ್ಕಾಗಿ ಕೆಲಸ ಮಾಡ್ಬೇಕು ನಾವಲ್ಲಿ. ಇದು ಡಲ್ ಆಗ್ಬಿಟ್ರೆ ಆಗಲ್ಲ ಕೆಲಸ. ಏಕೆಂದರೆ ಈ ಪ್ರತಿದಿನ ನೀವು ಯಾವುದೇ ಸೆಟ್ಟಿಗೆ ಹೋಗಿ ಎಪಿಸೋಡ್ ಇಲ್ಲ ಸರ್, ನಾಳೆ ಎಪಿಸೋಡ್ ಡೇಟ್ ಬೇಕು ಸರ್ ಅಂತಾರೆ, ನಾಡಿದ್ದು ಎಪಿಸೋಡ್ ಡೇಟ್ ಬೇಕು ಅಂತಾರೆ. ಸೊ ಹೋಗಬೇಕು, ಕೋಪಪ್ ಮಾಡಬೇಕು, ಸ್ಪೀಡಾಗಿ ಕೆಲಸ ಮಾಡಬೇಕು. ನೋಡಿ, ಸೀರಿಯಲಲ್ಲಿ ಪಾತ್ರ ಮಾಡೋನು ಸಿನಿಮಾದಲ್ಲಿ ಆರಾಮಾಗಿ ಮಾಡವಲ್ಲ. ಇದು ಹೇಳಿದರೆ ಸಮಂಜಸ ಹೌದೋ ಅಲ್ಲೋ ಗೊತ್ತಿಲ್ಲ, ಬಟ್ ಹೇಳಿಬಿಡ್ತೀನಿ ನಾನು. ಅದೇ ಸಿನಿಮಾನೇ ಮಾಡ್ಕೊಂಬಂದವರು ಸಡನ್ನಾಗಿ ಸೀರಿಯಲ್ ಬಂದರೆ ಕೋಪಪ್ ಆಗೋದು ಕಷ್ಟ. ಯಾಕೆಂತಂದರೆ ಈ ಸ್ಪೀಡ್ ಇರ್ಬೋದು. ಆಮೇಲೆ ಸೀರಿಯಲಲ್ಲಿ ತುಂಬ ಡೈಲಾಗ್ಸ್ ಹೇಳ್ತೀವಿ ನಾವು. ಸಿನಿಮಾದಲ್ಲಿ ಅಷ್ಟು ಡೈಲಾಗ್ಸ್ ಹೇಳಲ್ಲ ಸಿನಿಮಾದಲ್ಲಿ. ಯಾಕೆಂದರೆ ಸಿನಿಮಾದ ಅದು ಡೈಲಾಗ್ಸ್ ಕಡಿಮೆ, ಬಟ್ ಬೇರೆ ಥರ ಹೋಗೋದ್ರಿಂದ ಸಿನಿಮಾ ಮಾಡೋದೇನು ಅತಿ ಕಷ್ಟ ಅಂತ ಅನ್ಸಲ್ಲ, ಸೀರಿಯಲ್ ಮಾಡೋದು ಕಷ್ಟ ಅಂತ ಅನ್ಸಲ್ಲ. ನಾನು ಯಾಕೆಂದರೆ ಯಾವ ಕೆಲಸ ಮಾಡ್ತೀರೋ ಅದನ್ನು ಕಷ್ಟಪಟ್ಟು ಮಾಡೋದಕ್ಕಿಂತ ತುಂಬ ಇಷ್ಟಪಟ್ಟು ಮಾಡಿಬಿಟ್ರೆ ನಿಮಗೆ ಆ ಕೆಲಸ ಕಷ್ಟವೇ ಆಗಲ್ಲ ಅನ್ನೋದು ನನ್ನ ಫೀಲಿಂಗ್. ಹಾಗಾಗಿ ನನಗೆ ಸಿನಿಮಾ ಕೆಲಸ ಮಾಡೋವಾಗಲೂ ಏನೂ ಕಷ್ಟ ಆಗಿಲ್ಲ, ಸೀರಿಯಲ್ ಕೆಲಸ ಮಾಡೋವಾಗಲೂ ಏನೂ ಕಷ್ಟ ಆಗಿಲ್ಲ. ಸಿನಿಮಾ ಏನಪ್ಪ ಅಂದರೆ ಒಂದು ಸ್ವಲ್ಪ ಮ್ಯಾಗ್ನಿಫೈ ಮಾಡೋದು ಜಾಸ್ತಿ. ಈಗ ಒಂದು ಸೀನನ್ನು ಅವರು ತುಂಬ ಆಳಕ್ಕಿಳಿದು ತುಂಬ ಕೂಲಂಕುಷವಾಗಿ ವಿಚಾರ ಮಾಡಿ ಸ್ಕ್ರೀನ್ ಪ್ಲೇ ರೆಡಿ ಮಾಡಿ ಅದನ್ನು ಪಿಕ್ಚರೈಸ್ ಮಾಡ್ತಾರೆ. ಏಕೆಂತಂದರೆ ಒಂದು ಸಿನಿಮಾದಲ್ಲಿ ಸಾಧಾರಣಕ್ಕೆ ಒಂದು 50ರಿಂದ 75-80 ಸೀನೊಳಗೆ ಬರ್ಬೋದು. ದೊಡ್ಡ ದೊಡ್ಡ ಸಿನಿಮಾಗಳಾದರೆ 90 ಸೀನೊಳಗೆ ಹೋಗ್ಬೋದು. ನಮ್ಮ ಸೀರಿಯಲ್ ನಮಗೆ ಗೊತ್ತೇ ಇರಲ್ಲ, ಒಂದು ವಾರದಲ್ಲಿ 90 ಸೀನ್ ಮುಗಿಸ್ಬಿಟ್ಟಿರ್ತೀವಿ ನಾವು. ಹಾಗಾಗಿ ಸಿನಿಮಾದಲ್ಲಿ ಸ್ವಲ್ಪ ಡೀಟೇಲ್ಡ್ ವರ್ಕ್ ಇರುತ್ತೆ. ಅಷ್ಟು ಬಿಟ್ಟರೆ ಕೆಲಸ ಮಾಡೋರಿಗೆ, ಎಸ್ಪೆಷಲಿ ಆ್ಯಕ್ಟ್ರಸ್ಗೆ ಅಂಥ ಏನು ಡಿಫ್ರೆನ್ಸ್ ಅಂತ ನನಗಂತೂ ಅನಿಸಿಲ್ಲಪ್ಪ.